ವೆಲ್ಕಮ್ ಟು ದಿಯಾರಾಮ್ ಚಾನಲ್. ಕಡಲೆಪುರಿ ರಸಾಯನ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀನಿ. ಕಡಲೆಪುರಿ, ಸಣ್ಣ ಸಣ್ಣ ಹಚ್ಕೊಂಡಿರೋ ಬಾಳೆಹಣ್ಣು, ಬಿಡಿ ಬಿಡಿಯಾಗಿ ಬಿಡಿಸ್ಕೊಂಡಿರೋ ಹಲಸಿನ ತೊಳೆ ಮತ್ತು ಬೆಲ್ಲ, ಪುಡಿ ಮಾಡ್ಕೊಂಡಿರೋ ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಕಡಲೆಪಪ್ಪಿನ ಪುಡಿ ಹೇಗೆ ಯೂಸ್ ಮಾಡಬೇಕು ಅಂತ ಅಂದರೆ, ಕಡಲೆಪಪ್ಪನ್ನ ಒಂದು ಮಿಕ್ಸಿಲಿ ಹಾಕ್ಕೊಂಡು ಇಟ್ಕೋಬೇಕು. ಅದಕ್ಕೆ ಕೊಬ್ಬರಿನ ತುರಿದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು ಬಾಣಲಿಗೆ ಕಡಲೆಪುರಿನ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಕಡಲೆಪುರಿ ಹಾಕ್ಕೊಳ್ಳಿ. ನೀವು ಕಡಲೆಪುರಿ ಸಪ್ಪೆ ಕಡಲೆಪುರಿ ಆದರೂ ಯೂಸ್ ಮಾಡ್ಕೋಬೋದು, ಅಥವಾ ಉಪ್ಪಿನ ಕಡಲೆಪುರಿ ಆದರೂ ಯೂಸ್ ಮಾಡ್ಕೊಬೋದು. ನಿಮಗೆ ಎಷ್ಟು ಜನಕ್ಕೆ ಬೇಕು ಅನಿಸುತ್ತೋ ಅಷ್ಟು ಕ್ವಾಂಟಿಟಿನ ಮಾತ್ರ ಹಾಕ್ಕೊಳ್ಳಿ. ಆಮೇಲೆ ಒಂದು ಬಿಡಿ ಬಿಡಿ ಹಾಗೆ ಬಿಡಿಸ್ಕೊಂಡಿರೋ ಅಂಥ ಹಲಸಿನ ಹಣ್ಣನ್ನು ಹಾಕ್ಕೊಳ್ಳಿ. ಹಲಸಿನ ಹಣ್ಣು ಎಷ್ಟು ಬೇಕೋ ನಿಮಗೆ ಅಷ್ಟು ಪ್ರಮಾಣದಲ್ಲಿ ಮಾತ್ರ ಹಾಕ್ಕೊಳ್ಳಿ. ಮತ್ತು ಬಾಳೆಹಣ್ಣು ಕೂಡ ಹಾಕ್ತೀವಲ್ಲ, ಸೊ ತುಂಬ ಸ್ವೀಟಾಗಿರುತ್ತೆ. ಹಾಗಾಗಿ ಹಲಸಿನ ಹಣ್ಣು ಮತ್ತು ಬಾಳೆಹಣ್ಣು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಪುಡಿ ಮಾಡಿ ಇಟ್ಕೊಂಡಿರೋ ಅಂಥ ಬೆಲ್ಲನ ಸ್ವಲ್ಪ ಹಾಕ್ಕೊಳ್ಳಿ. ಅದು ಜಾಸ್ತಿ ಹಾಕ್ಕೊಬೇಡಿ, ಯಾಕಂದರೆ ನಿಮಗೆ ಸ್ವೀಟ್ ಇಷ್ಟ ಆಗಲ್ಲ ಅಂದರೆ ಸ್ವಲ್ಪ ಮಾತ್ರ ಹಾಕ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಆಮೇಲೆ ಪುಡಿ ಮಾಡ್ಕೊಂಡಿರೋ ಕಡಲೆಪಪ್ಪಿನ ಪುಡಿನ ಹಾಕ್ಕೊಳ್ಳಿ. ಅದು ಆಪ್ಷನಲ್ಲು, ನಿಮಗೆ ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಅದೇನು ಹಾಕ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಬಟ್ ಕಡಲೆಪಪ್ಪಿನ ಪುಡಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಕಡಲೆಪುರಿ ರಸಾಯನ. ಅದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 to 15 ಮಿನಿಟ್ಸು ಬಿಡಿ, ಯಾಕಂದರೆ ಅದು ಚೆನ್ನಾಗಿ ನೆನ್ಕೊಳ್ಳುತ್ತೆ. ಹಲಸಿನ ಹಣ್ಣು, ಬಾಳೆಹಣ್ಣು, ಕಡಲೆಪುರಿ ಹಾಕಿರ್ತೀವಲ್ಲ, ಚೆನ್ನಾಗಿ ನೆನ್ಕೊಂಡಿರುತ್ತೆ. ಆವಾಗ 10 to 15 ಮಿನಿಟ್ಸ್ ಬಿಟ್ಟು ನೀವು ತಿಂದರೆ ತುಂಬ ಟೇಸ್ಟಿ ಸಿಗುತ್ತೆ. ಹಾಗೆ ಮಿಕ್ಸ್ ಮಾಡಿ ಹಾಗೆ ತಿನ್ನೋಕ್ಕೋದ್ರೆ ಅಷ್ಟು ಟೇಸ್ಟ್ ಸಿಗಲ್ಲ. ಸೊ ಹಾಗಾಗಿ ನಿಮಗೆ ಹೆಂಗೆ ಒಂದು 10 to 15 ಮಿನಿಟ್ಸ್ ಬಿಟ್ಟು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಆಮೇಲೆ ತಿಂದು ನೋಡಿ, ಆವಾಗ ಚೆನ್ನಾಗಿರುತ್ತೆ. ಕಮೆಂಟ್ ಮಾಡಿ ಹೇಗಿದೆ ಕಡಲೆಪುರಿ ರಸಾಯನ. ಮಾಡಿ ಮನೆಯಲ್ಲಿ ಮಾಡಿಬಿಟ್ಟು ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಕಡಲೆಪುರಿ ರಸಾಯನ ಅಂತ. ಓಕೆ, ಥ್ಯಾಂಕ್ ಯು.